ನಮಸ್ಕಾರ ವೀಕ್ಷಕರೇ, ಇಂದು ನಾವು ನಮ್ಮ ಜಮೀನಿನಲ್ಲಿ ಇರ್ತಕ್ಕಂಥ ಸುಂದರವಾದ ಚಿಕ್ಕದಾದ ಮಾವಿನ ತೋಟವನ್ನು ನಿಮಗೆ ತೋರಿಸುತ್ತೇನೆ. ಇಲ್ಲಿ ಮಾವಿನ ತೋಟದಲ್ಲಿ ವಿವಿಧವಾದ ಮಾವಿನ ಗಿಡಗಳನ್ನು ಬೆಳೆಸಿದ್ದೇವೆ. ಇಲ್ಲಿ ಪಂಪ್ಸೆಟ್, ನೀರಾವರಿ ವ್ಯವಸ್ಥೆ ಎಲ್ಲವೂ ಇದೆ. ಈ ತೋಟವು ಘಟಪ್ರಭಾ ನದಿಯ ದಂಡೆಯಲ್ಲಿ ಇರೋದರಿಂದ ತುಂಬ ಒಳ್ಳೆಯ ವಾತಾವರಣ ಇದೆ. ನಾವು ಹಲವು ವಿವಿಧ ಮಾವಿನ ಗಿಡಗಳನ್ನು ನೆಟ್ಟಿದ್ದೇವೆ. 120 ಮಾವಿನ ಗಿಡಗಳನ್ನು ನಾವು ಹಚ್ಚಿದ್ದೀವಿ. ಈಗ ಅವು ಫಲ ಕೊಡಾಕತ್ತಾವ್ರಿ. ಇನ್ನೂ ಹೆಚ್ಚಿನ ವಿಷಯ ಹೇಳಬೇಕಂತಂದ್ರೆ, ಇದು ಮುಳುಗಡೆ ಪ್ರದೇಶ ಇರೋದ್ರಿಂದ ಇದು ಆಲಮಟ್ಟಿ ಹಿನ್ನೀರಿನಲ್ಲಿ ಮುಳುಗಡೆ ಆಗುತ್ತದೆ. ಇನ್ನೂ ಈ ಗಿಡಕ್ಕೆ ಮುಳುಗಡೆಯ ಯಾವ ಬೆನಿಫಿಟು ಸಿಕ್ಕಿರೋದಿಲ್ಲರಿ. ಇದುವರೆಗೂ ನಮ್ಮ ಮಾವಿನ ತೋಟ ಬಗ್ಗೆ ಇನ್ನೂ ಯಾರಿಗೆ ತಿಳಿಸಿರಲಿಲ್ಲ. ಇಷ್ಟೊಂದು ಸುಂದರವಾದ ತೋಟವು ನಮ್ಮ ಜಮೀನಿನಲ್ಲಿ ಇದೆ. ಅದು ಮಾವಿನ ತೋಟ. ಇದು ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಮುಳುಗಡೆ ಆಗುವಂತಹ ಪ್ರದೇಶ. ಇನ್ನೂ ಮುಳುಗಡೆ ಆಗಿಲ್ಲ. ಸಣ್ಣ ಸಣ್ಣ ಗಿಡಗಳಲ್ಲಿಯೇ ತುಂಬ ಚೆನ್ನಾಗಿ ಮಾವಿನಕಾಯಿ ಬಂದಿದೆ. ಅದನ್ನು ನೋಡಿ ತುಂಬ ಸಂತೋಷವಾಗುತ್ತದೆ ಹಾಗೂ ಖುಷಿಯೂ ಆಗುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಹಣ್ಣುಗಳು ಬಂದಿದ್ದೇವೆ. ಹಣ್ಣು ಆಗಲು ಇನ್ನೂ ಸಮಯ ಬೇಕು. ಇವೆಲ್ಲ ಮಾವಿನಕಾಯನ್ನು ಹರಿದುಕೊಂಡು ಹೋಗಿ ಮನೆಯಲ್ಲಿ ನಾವು ಹಣ್ಣಿಗೆ ಇಡುತ್ತೇವೆ. ಈ ಹಣ್ಣು ಮಾಡಿ ಮಾರುತ್ತೀವಿ, ತಿಂತೀವಿ, ಮನೆಯಲ್ಲಿ ಸಂತೋಷ ಪಡ್ತೀವಿ. ವೀಕ್ಷಕರೇ, ಇನ್ನೂ ಒಂದಿಷ್ಟು ಗಿಡಗಳ ಬಗ್ಗೆ ತೋರಿಸುತ್ತೇನೆ. ನನಗೆ ನೆಲಕುವಂಥ ಮಾವಿನಕಾಯಿಗಳನ್ನು ಹರಿದು ಅವನ್ನ ನಾನು ನಿಮ್ಗೆ ತೋರಿಸ್ತಾಕತ್ತೀನಿ. ಇದು ಕೆಂಪಾಗೈತೆ ನೋಡ್ರಿ. ಇದನ್ನು ಮನೆಗೆ ಒಯ್ದು ಹಣ್ಣು ಮಾಡ್ತೀವಿ ನಾವು. ಆದರೆ ಯಾವುದು ಇದ್ರ ಹೆಸರು ಗೊತ್ತಿಲ್ಲ. ಹಂಗೆ ಮಾವಿನ ಗಿಡ ಹಚ್ಬೇಕಾದಾಗ ಆಗಿತ್ತಂದು ಹಚ್ಚಿಬಿಟ್ಟಿವಿ. ಅವು ಯಾವ್ಯಾವ ಗಿಡ ಅನ್ನೋದು ವೆರೈಟಿ ಗೊತ್ತೇ ಇಲ್ಲ ನಮ್ಗೆ. ಹಂಗೆ ತಿನ್ನೋದು, ಟೇಸ್ಟ್ ಮಾಡೋದು. ಈ ಗಿಡದ ಹಣ್ಣು ಶೇಮಿ ಐತಿ, ಈ ಗಿಡದ ಹಣ್ಣು ಶೇಮಿ ಐತಿ ಅಂಥೇಳಿ ನೋಡಿರಿ. ಒಂದಾಗೇನು ಗಿಡ ತುಂಬ ಕಾಯಿ ಸುರಿದಿದೆ. ವಾಲಿ ಪೂರ ತೆಳಗೆ ಬಾಗಿಬಿಟ್ಟೈತಿ. ಎಷ್ಟೊಂದು ಚೆನ್ನಾಗಿ ಫಲ ಕೊಡುತ್ತಿದೆ ಈ ಗಿಡ. ಹಾಗೆ ಇನ್ನೊಂದು ಮಾವಿನ ಗಿಡದ ಬಗ್ಗೆ ಹೇಳುತ್ತೀನಿ. ಇದಂತೂ ಪೂರ ತೆಳಗೆ ಹತ್ತಿಬಿಟ್ಟೈತಿ ನೋಡ್ರಿ. ಮಾವಿನಕಾಯಿಗೆ ಎಷ್ಟು ಪೂರ ನೆಲಕ್ಕೆ ಹತ್ತಿಬಿಟ್ಟೈತೆ ರೀ. ಇದನ್ನು ಹಂಗೆ ಬಿಟ್ಟರೆ ಮತ್ತು ಅದು ಕೆಟ್ಟು ಹೋಗ್ಬಾರ್ದು ಅಂಥೇಳಿ ಅದು ಇನ್ನು ಮನೆಗೆ ಹೋಗಿ ಹಣ್ಣು ಮಾಡ್ತೀವಿ. ಯಾವುದೇ ಕೆಮಿಕಲ್ ಹಾಕದೆ ನೈಸರ್ಗಿಕವಾಗಿ ಹಣ್ಣು ಮಾಡುವ ಪದ್ಧತಿಯನ್ನು ಹುಲ್ಲು ಹಾಗೂ ಪೇಪರನ್ನಿಟ್ಟು ಹಣ್ಣು ಮಾಡುತ್ತೇವೆ. ಇವತ್ತು ಈ ಹಣ್ಣಿನ ಬಗ್ಗೆ ಖುಷಿಯಿಂದ ಹೇಳಬೇಕಂದ್ರೆ, ಇದರಿಂದ ನಮ್ಮ ತಂದೆ ತಾಯಿ ಶ್ರಮ, ನಮ್ಮ ಸಹೋದರ ಕುಟುಂಬದವ್ರ ಶ್ರಮ, ನನ್ನ ಹೆಂಡತಿ ಮಕ್ಕಳ ಶ್ರಮ, ನಮ್ಮ ಹೊಲ ಪಾಲಿನಂಗೆ ಮಾಡಿದಂಥ ರೈತರು ಕೂಡ ಈ ಗಿಡದಲ್ಲಿ ಮಾವು ಬರೋಕೆ ಅವರೂ ಶ್ರಮಪಟ್ಟಾರ. ಸರಿಯಾಗಿ ನೀರಿಗೆ ಹಾಸಿದ್ದಾರೆ. ಅದಕ್ಕೆ ಇಷ್ಟೊಂದು ಫಲ ಬರ್ತಾಯಿದೆ. ಇದು ಗೋಯಾ ಮಾವಿನ ಹಣ್ಣು. ನಾವು ಸಣ್ಣವರಿದ್ದಾಗ ಮಂದಿ ಹೊಲದಾಗ ತಿನ್ನೋ ಆಸೆಕ್ಕಾಗಿ ಮಾವಿನ ಹಣ್ಣು ಕಿತ್ಕೊಂಡು ಬರ್ತಿದ್ದೀವಿ. ಹಂಗೆ ನಮ್ಮ ಹೊಲದಾಗೂ ಒಂದು ಸಂತೋಷದಿಂದ ಮಾವಿನ ಹಣ್ಣು ಕೇಳಾಕತ್ತೀವಿ. ಇದೊಂದು ಆನಂದ ಬೇರೆ. ಈ ಗಿಡದ ಮಾವಿನ ಹಣ್ಣು ಭಾಳ ತುಂಬ ಟೇಸ್ಟ್ ಇದ್ದಂಗೆ ಕಾಣ್ತಾವ್ರಿ. ಸಿಮಿ ಇರೋದ್ರಿಂದ ಈ ಗಿಡದ ಹಣ್ಣು ಭಾಳ ಮಂದಿ ತಿಂದಂಗೆ ಕಾಣ್ತೈತಿ. ತೊಗೊಂಡು ಹೋಗ್ಯಾರ. ನಾನು ಒಂದಿಷ್ಟು ತೊಗೊಂಡು ಹೊಂಟೀನಿ. ಕಸಗಿದ್ರು ಕೂಡ ಗೋಯಾ ಮಾವಿನ ತಮಗೆ ಗೊತ್ತೈತಿ ಸಿಮಿ ಇದ್ದಾವೆ. ಇರಲಿ, ಇಷ್ಟ ಆಗೋಯ್ತೀನಿ. ಈ ಗಿಡಕ್ಕೆ ಒಂದು ಸಂಕಷ್ಟ ಬರುತ್ತೆ. ಅದೇನಂತಂದ್ರೆ, ಮಳೆಗಾಲದಾಗ ನದಿಯ ನೀರಿನ ಮಟ್ಟ ಹೆಚ್ಚಾಗಿ ನಮ್ಮ ಹೊಲ ಸಂಪೂರ್ಣ ಜಲಾವೃತ ಆಗಿರುತ್ತೆ. ಆವಾಗ ಗಿಡಗಳು ಒಂದಿಷ್ಟು ಬಾದಾಕ್ಕವೆ. ಅದೇ ನಮಗೆ ಚಿಂತೆ. ಇರಲಿ ಬಿಡ್ರಿ, ರೈತರ ಕಷ್ಟ ರೈತರಿಗೆ ಗೊತ್ತವ. ಹಾಗೂ ಇದು ಘಟಪ್ರಭಾ ನದಿ ಬರಿದಾಗಿದೆ. ನದಿ ನೀರು ಕಡಿಮೆ ಆದಂಗೆ, ನೀರಿನ ಮಟ್ಟ ಕಡಿಮೆ ಆದಂಗೆ ನಾವು ಇಲ್ಲಿ ಗೋವಿನ ಜೋಳ, ಶೇಂಗಾ ಬಿತ್ಕೋತ ಹೋಗ್ತೀವಿ. ಇದು ಕಲಾದಗಿಯಿಂದ ಕಾತರ್ಕಿಗೆ ಹೋಗುವಂಥ ಸೇತುವೆ ಇದು. ಈ ಸೇತುವೆಗೆ ಸಮೀಪ ಇರುವಂಥ ನಮ್ಮದು ಹೊಲ. ಸೇತುವೆ ಕೆಳಗಡೆ ಕಂಡಂಗೆ ಕಾಣ್ತೈತೆ ನಮ್ಮ ಹೊಲ. ಇದು ಒಂದು 4-5ನೇ ಹೊಲ ನಮ್ಮದೇ. ಆದರೂ ಕೂಡ ಇಷ್ಟು ನೀರು ಬಂದು ಜಲಾವೃತ ಆಗಿಬಿಡ್ತೈತೆ ನೋಡ್ರಿ. ಇದೆಲ್ಲ ಕ್ಷೇತ್ರ ಜಲಾವೃತ ಆಗಿ ಮುಳುಗಿರ್ತೈತೆ ರೀ. ಇದು ನೋಡ್ರಿ, ನಮ್ಮ ಗೊಂಜಾಳ ಪೂರ ಮಳೆಗಾಳಿಗೆ ಮೊನ್ನೆ ಹೆಂಗೆ ಮಲ್ಕೊಂಡ್ಬಿಟ್ಟೈತೆ ಪೂರ. ಇಷ್ಟು ಆದರೂ ಒಂದು ಸ್ವಲ್ಪ ಐತಿ. ರೈತರಿಗೆ ಎಷ್ಟೊಂದು ಸಂಕಷ್ಟ ಇರ್ತೈತಿ. ರೈತರಿಗೆ ಬಹಳ ಸವಾಲು ರೀ. ಬೆಳೆ ಬೆಳೆದ ಯಶಸ್ವಿಯಾಗಿ ಮನೆಗೆ ಒಯ್ಬೇಕು ಬೆಳೆಯನ್ನಂತಂದ್ರೆ ನೈಸರ್ಗಿಕ ವಿಕೋಪದಿಂದ ಅವರು ಪಾರಾಗಬೇಕು. ವೀಕ್ಷಕರೇ, ಇಲ್ಲಿವರೆಗೂ ನಮ್ಮ ತೋಟವನ್ನು ತೋರಿಸಿದ್ದೇನೆ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.